ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಬಿಎಸ್ವೈ ಮತ ಶಿಕಾರಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, ಎಲ್ಲೇ ಹೋದ್ರೂ ಮೋದಿ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲಿ ಗೆಲ್ಲಲಿದೆ ಅಂತ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಹಣದ ಬಲ, ಜಾತಿ ಬಲ, ತೋಳ್ಬಲ, ಹೆಂಡದ ಬಲದಿಂದ ಜಾತಿ ವಿಷ ಬೀಜ ಬಿತ್ತಿ ಗೆಲ್ಲುವ ಕಾಲ ಕಾಂಗ್ರೆಸ್ಗಿತ್ತು. ಈಗ ಕಾಲ ಬದಲಾಗಿದೆ, ಜನ ಎಚ್ಚೆತ್ತಿದ್ದಾರೆ. 2024ರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷದ ಅಡ್ರೆಸ್ ಇರೋದಿಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ನಾನು ಇವತ್ತು ಹೇಳ್ತೇನೆ, 2024ರ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷದ ಅಡ್ರೆಸ್ ಇರೋದಿಲ್ಲ. ನಿಮಗೆ ನೆನಪಿರಬಹುದು, 10 ವರ್ಷಗಳ ಯುಪಿಎ ಆಡಳಿತ ಅವಧಿಯಲ್ಲಿ ಸುದ್ದಿಯಲ್ಲಿದ್ದು ಬರೀ ಭ್ರಷ್ಟಾಚಾರ ಮಾತ್ರ. ಬೋಫರ್ಸ್ ಹಗರಣ, ಹೆಲಿಕಾಪ್ಟರ್ ಹಗರಣ, ರಕ್ಷಣಾ ವ್ಯವಹಾರಗಳ ಹಗರಣ, ಹಲವಾರು ಭ್ರಷ್ಟ ಹಗರಣಗಳು ನಡೆದಿತ್ತು. ಭ್ರಷ್ಟಾಚಾರದ ಗಂಭೀರ ಆರೋಪಗಳಿಂದಾಗಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿರೋದು ನಿಮಗೆ ಗೊತ್ತಿದೆ. ಹಾಸನದ ಸಕಲೇಶಪುರ ಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ನಡೆದ ರೋಡ್ ಶೋನಲ್ಲಿ ಬಿವೈ ವಿಜೇಂದ್ರ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶದಲ್ಲಿ ಮೋದಿ ಪರ ವಾತಾವರಣ ನಿರ್ಮಾಣವಾಗಿದೆ. 11 ತಿಂಗಳ ಹಿಂದೆ ಬಂದ ಸರ್ಕಾರ ಈಗ 18 ಮತ್ತು 20 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಎಂಬ ಭ್ರಮೆಯಲ್ಲಿದ್ದಾರೆ. ಅಧಿಕಾರ, ಅಹಂಕಾರ, ದರ್ಪದಿಂದ ಮೆರೆಯುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರವನ್ನ ಕೊಡಬೇಕು. ಇಡೀ ವಿಶ್ವದಲ್ಲಿ ಮೋದಿ ಅವರ ನಾಯಕತ್ವವನ್ನ ಕೊಂಡಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ 2 ಲಕ್ಷ ಮತಗಳಿಂದ ಗೆಲ್ಲಿಸಬೇಕು ಎಂದು ಮತಯಾಚನೆಯನ್ನ ಮಾಡಿದ್ರು. ನರಸೀಪುರ ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎನ್ಡಿಎ ಕೂಟದ ಅಭ್ಯರ್ಥಿಗಳು, ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಾನು ಬಂದಿದ್ದೇನೆ ಪ್ರಚಾರಕ್ಕೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಹುಮ್ಮಸ್ಸಿನಿಂದ ಇದೇನು ಸಣ್ಣ ಪುಟ್ಟ ಗೊಂದಲಗಳು ಅದನ್ನೆಲ್ಲ ಸರಿಪಡಿಸಿಕೊಂಡು ಇವತ್ತು ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನನಗೂ ಕೂಡ ತುಂಬಾ ಸಂತೋಷ ಅಂತ ಅಂದ್ಕೊಂಡಿದೆ. ಕಾಂಗ್ರೆಸ್ ಪಕ್ಷರು ಏನೇ ಬಡಾಯಿ ಕೊಚ್ಕೊಂಡ್ರು ಸಹ ಹಾಸನ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಜೆಡಿಎಸ್ ಪಕ್ಷವನ್ನೇ ಗೆಲ್ಲಿಸಬೇಕು, ಎನ್ಡಿಎ ಕೂಟವನ್ನು ಗೆಲ್ಲಿಸಬೇಕು, ಅದ್ರ ಮುಖೇನ ಕ್ಷೇತ್ರದೊಂದು ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅನ್ನುವ ಅಭಿಲಾಷೆಯಿಂದ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ಸಂಬಂಧ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲರಾದರು. ಈಶ್ವರಪ್ಪ ವಿರುದ್ಧ ಪಕ್ಷ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಕ್ಷೇತ್ರದ ಮತದಾರರು ಸಹ ಕ್ರಮವನ್ನ ಕೈಗೊಳ್ತಾರೆ. ಮಂತ್ರಿಯಾಗಿ ಶಿವಮೊಗ್ಗಕ್ಕೆ ಈಶ್ವರಪ್ಪ ಕೊಡುಗೆಯಾದ್ರು ಏನು ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ. ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದಿದ್ದಾರೆ. ಈ ರೀತಿ ಪುಕ್ಷಾಟ ಮಾತ್ರದಿಂದ ಜನ ಗಮನಿಸ್ತಾರೆ. ಈಶ್ವರಪ್ಪ ಮಂತ್ರಿಗಳಾಗಿ ಶಿವಮೊಗ್ಗ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರ ಕೊಡುಗೆಯನ್ನು ಶಿವಮೊಗ್ಗ ಜಿಲ್ಲೆಗೆ, ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನ್ ಕೊಡುಗೆ, ರಾಜ್ಯಕ್ಕೆ ಏನ್ ಕೊಡುಗೆ ಅಂತ ಹೇಳಿ ಮನೆ ಮನೆಯಲ್ಲೂ ಕೂಡ ಮಾತನಾಡ್ತಿದ್ದಾರೆ. ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಂದು ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತಂತ ಗೆದ್ದು ಬರ್ತಾರೆ. ಅವ್ರಿಗೇನ್ ಜನ ಬುದ್ಧಿ ಕಲಿಸ್ತಾರೆ. ಬೀದರ್ ಅಖಾಡದಲ್ಲಿ ಐಟಿ ದಾಳಿ, ವಾಕ್ ಸಮರ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ಮೇಲಿನ ರೇಡ್ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಇನ್ನು ಸೋಲಿನ ಭಯದಿಂದ ಕೂಬಾ ದಾಳಿ ಮಾಡಿಸಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಕೂಬಾರನ್ನೇ ಕೇಳಿ ಅಂತ ಪ್ರಶ್ನೆ ಮಾಡಿದ್ರು. ಚುನಾವಣೆ ನಡೀತಾ ಇದೆ. ಇವರು ಅನೇಕ ಪತ್ರಗಳನ್ನು ಬರೆದಿದ್ದಾರೆ. ಮಾನ್ಯ ಭಗವಂತ ಖೂಬಾರ್ ಅವರು ಇವತ್ತು ಅನೇಕ ಆರೋಪಗಳು, ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇವರ ಒಂದು ದೂರಿನ ಆಧಾರದ ಮೇಲೆ ಇವತ್ತು ಅದರಲ್ಲಿ ಇವರ ನಾಯಕರುಗಳೇನಿದ್ದಾರಲ್ಲ ಕೇಂದ್ರದಲ್ಲಿ, ಅವರಿಗೆ ಮೊರೆ ಹೋಗಿದ್ದಾರೆ. ಗಾಬರಿಯಾಗಿ ಸೋಲ್ತೀನಿ ಅಂತೇಳಿ ಭಯದಿಂದ ಅವರಿಗೆ ಮೊರೆ ಹೋಗಿ ಐಟಿ ಅಸ್ತ್ರ ಉಪಯೋಗ ಮಾಡಿಕೊಂಡಾದರೂ ಕಾಂಗ್ರೆಸ್ ಪಕ್ಷಕ್ಕೆ, ಖಂಡ್ರೆ ಪರಿವಾರಕ್ಕೆ ಏನಾದರೂ ಹೆದರಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಏನು ನಾವು ಹೆದರೋ ಪ್ರಶ್ನೆನೇ ಇಲ್ಲ.
ಡಿಸಿಸಿ ಬ್ಯಾಂಕ್ ಮೇಲಿನ ರೇಡ್ ಸಂಬಂಧ ಸಚಿವ ಖಂಡ್ರೆ ಆರೋಪಕ್ಕೆ ಭಗವಂತ್ ಖೂಬಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮಾಡಿದ್ದಕ್ಕೆ ಐಟಿ ದಾಳಿಯಾಗಿದೆ ಅಂತ ಕೌಂಟರ್ ನೀಡಿದ್ರು. ಜೊತೆಗೆ ಡಿಸಿಸಿ ಬ್ಯಾಂಕ್ ಶೀಘ್ರದಲ್ಲೇ ಉಮಾಕಾಂತ್ ಕೈ ಸೇರಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮಗಳು. ಅವ್ರು ಏನೇನು ಕರ್ಮಗಳು ಮಾಡ್ತಾರೋ ಅದಕ್ಕೆ ಸರ್ಕಾರದ ಸ್ವಾಯತ್ತತೆ ಹೊಂದಿದ ಸಂಸ್ಥೆಗಳನ್ನು ಅವರದೇ ಅಂಥ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಭಗವಂತ ಖೂಬಾ ಹೇಳ್ದ ಇವತ್ತ ಅಂತ ಹತಾಶರಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಾಲೇಜ್ಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಪ್ರಚಾರದಲ್ಲಿ ಸರ್ಕಾರಿ ಸ್ಯಾಲ್ರಿಯನ್ನು ತಗೊಂಡು ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾನೂನು ವಿಭಾಗದ ಮುಖ್ಯಸ್ಥ ವಿವೇಕ್ ರೆಡ್ಡಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಸ್ವಾಗತ ವಿಚಾರವಾಗಿ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ದೂರು ನೀಡಿದ್ದಾರೆ. ರ್ಯಾಲಿಗೆ ಅನುಮತಿ ಬಗ್ಗೆ ಹಾಗೂ ಡಿಜೆ ಸೇರಿ ಎಲ್ಲದಕ್ಕೂ ಅನುಮೋದನೆ ಬೇಕು. ಅನುಮತಿಯನ್ನ ಪಡೆಯದೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರಿಂದ ಅಬ್ಬರದ ಪ್ರಚಾರ ನಡೆದಿದೆ. ಕುಣಿಗಲ್ ತಾಲೂಕಿನ ಆಲಪ್ಪನಗುಡ್ಡೆ, ಕೊತ್ತಿಗೆರೆ, ಯಡಿಯೂರು, ಅಮೃತೂರು, ಹುಲಿಯೂರು ದುರ್ಗ, ಚೌಡನಕುಪ್ಪೆ, ಕೆಂಪನಹಳ್ಳಿ, ಸಂತೆಮಾವತ್ತೂರು ಸೇರಿ ಕುಣಿಗಲ್ ನಗರದಲ್ಲಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಸಾಥ್ ನೀಡಿದರು. ಮಾತಾಡುವ ಈಗ ನಮ್ ಕೆಲಸ ಮಾಡೋರು ನೀರು ಬರಬೇಕು, ನಮ್ ರೈತರಿಗೆಲ್ಲ ಒಳ್ಳೇದಾಗ್ಬೇಕು. 10,000 ಸೈಟ್ ಹಂಚ್ತೀನಿ. ಎಷ್ಟು ಸಾವಿರ? ನೀವು ನನಗೆ ಆಯ್ಕೆ ಮಾಡಿದ 1 ವರ್ಷಕ್ಕೆ 10,000 ಸೈಟು ತಾಲೂಕಲ್ಲಿ ಬಡವರಿಗೆ. ಏನೋ ನೀವು ವೋಟ್ ಹಾಕ್ಲೇಬೇಕು ಬಿಜೆಪಿಗೆ ಅಂತ. ಕಾರಣ ಏನು ಅಂತ ಅಂದ್ರೆ ಅವ್ರು ನಿಮ್ ಜಿಲ್ಲೆಯವರು ಅಲ್ಲ, ನಿಮ್ ಕಷ್ಟ ಸುಖ ನೋಡೋರು ಅಲ್ಲ, ಅವ್ರೇನ್ ಕೆಲಸನೂ ಮಾಡ್ಕೊಟ್ಟಿಲ್ಲ. ಅಥವಾ ಏನೋ ನಾಗರಾಜಯ್ಯನ ಮನೆಯವ್ರು ನಿಂತವ್ರೆ ಅಂತ ನಾಗರಾಜಯ್ಯನ ಮನೆಯವ್ರಿಗೂ ಹಾಕೋದಿಲ್ಲ. ನಿಮ್ಗೊಂದು ಬಾರಿ ಆಗಿದ್ರು, ಆ ಕಡೆಗೆ ಒಂದು ಬಾರಿ ಆಗಿದ್ರು. ಇದೊಂದು ಕುಣಿಗಲ್ ಒಂದು ಬಿಟ್ಟು ಉಳಿದೆಲ್ಲ 2ನೇ ಬಾರಿ ಅವರು. ನೀವು ಅನೇಕರು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಾಮಪತ್ರ ರ್ಯಾಲಿಯಲ್ಲಿ ಅವಘಡ ಸಂಭವಿಸಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಮೆರವಣಿಗೆ ವೇಳೆ ಎಲ್ಇಡಿ ಡಿಸ್ಪ್ಲೇ ಬೋರ್ಡ್ ಕುಸಿದು ಬಿದ್ದಿದೆ. ಏಕಾಏಕಿ ಬೋರ್ಡ್ ಕುಸಿದ ಪರಿಣಾಮ ಓರ್ವ ಮಹಿಳೆ ಸೇರಿದಂತೆ 4 ಗಂಭೀರವಾಗಿ ಗಾಯಗಳಾಗಿವೆ. ಇನ್ನು ಕಣ್ಣೆದುರೇ ಅನಾಹುತ ನಡೆದರೂ ಕಾಂಗ್ರೆಸ್ ನಾಯಕರು ಕ್ಯಾರೆ ಎನ್ನದೆ ಮುಂದೆ ಸಾಗಿದ್ದಾರೆ. ನಂತರ ಸ್ಥಳೀಯರು ಗಾಯಾಳುಗಳನ್ನ ಆರೈಕೆ ಮಾಡಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಎಲ್ಇಡಿ ಅಳವಡಿಸಿದ್ದ ವ್ಯಕ್ತಿಯ